ಇದನ್ನ ವಾ ಇಲ್ಲ ಸಾಕಲ್ಲ ಬೆಳ್ಳಿ ಬಿಡ್ತಾನೆ ಅದು 16 ಭಾಗ ಮಾಡ್ಕೊಂಡು ಹಿಂಗೆ ಒಂದೊಂದು ಎಣ್ಣೆ ಸಾಕು. ಈಗ ಮತ್ತೆ ಬಂದ್ ಮಾಡು ಮತ್ತೆ ಅದನ್ನ ಮಾಡಲೇ ಇದು ಬಿಟ್ಟು ನಿನ್ನ ಸನ್ನಿಧಂ ಕುರು ಕಲಶ ದೇವ ಫೋಟೋ ತಗೊಂತೀವಿ ಮತ್ತೆ ಎಲ್ಲ ಏನೋ ಮಾತಾಡ್ತೀನಿ ಎಲ್ಲ ಮನೆಗೆ ಮಾಡ್ತೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್ಯ. ಇದೇನು ಅಂತಂದು ಹೇಳಿ ನೀವು ವಿಚಾರ ಮಾಡ್ತಾ ಇರ್ಬೋದು. ಇಲ್ಲಿ ನಾವು ಧಾರವಾಡ ಕಡೆ ಅಂದರೆ ಉತ್ತರ ಕರ್ನಾಟಕದಲ್ಲೆಲ್ಲ ಸೋಲಾ ಸೋಮವಾರ ಪೂಜೆ ಅಂತಾರೆ. ಹಾಗೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಶಂಭುಲಿಂಗಂ ಪೂಜೆ ಅಂತಾರೆ. ಭಾಳ ಪವಿತ್ರ ಪೂಜೆ ಇದು. ಹಾಗೆ ಮತ್ತು ಭಾಳ ಮಡಿ ಉಡಿಯಿಂದ ಎಲ್ಲ ಮಾಡೋ ಪೂಜೆ ಇದು. ಸುಮಾರು ಮಂದಿ ಇದು ಭಾಳ ಮಡಿ ಉಡಿಯಲ್ಲೇ ಮಾಡಬೇಕಾಗತ್ತೆ ಅಂತಂದೇಳಿ ಮಾಡೋಂಗಿಲ್ಲ. ಬಟ್ ನಾನು ಮಾಡ್ತಾಯಿದ್ದೆ. ಈಗ ನಾನು ಒಂದು 2 ವರ್ಷ ಮಾಡಿದ್ದೀನಿ. ಇದು 3ನೇ ಸಲ ಮಾಡ್ತಾ ಇರೋದು. ಸೊ ಹೇಗೆ ಮಾಡೋದು ಅಂತಂದೇಳಿ ನಾನು ಮಾಡಿದ್ದು ತೋರಿಸ್ತಾ ಇದ್ದೀನಿ. ನಾನು ಈ ಥರ ಮಾಡ್ತೀನಿ ಅಂತಂದು ಹೇಳಿ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ. ನೀವು ಕೂಡ ಶಿವನ ಅನುಗ್ರಹಕ್ಕೆ ಪಾತ್ರ ಆಗ್ತೀರಿ ಅಂತಂದು ಹೇಳಿ ನಾನು ಈ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಈಗ ನಾನು ಇದನ್ನು ಸ್ನಾನ ಮಾಡ್ಕೊಂಬಂದು ಎಲ್ಲ ಮಡಿ ಮಾಡಿಕೊಂಡು ನೈವೇದ್ಯಕ್ಕೆ ಪ್ರಸಾದಕ್ಕೆ ಗೋಧಿ ಹುರ್ಕೋತಾ ಇದ್ದೀನಿ ನಾನು. ಇದು ಗೋಧಿ ನೋಡ್ರಿ ಒಂದು 5 ಹಿಡಿ ಅಷ್ಟು ತಗೊಂಡು ಹುರ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಜಾಸ್ತಿನೇ ಆದವು ಅಂತ ನನಗೆ ಆಮೇಲೆ ಅನ್ನಿಸ್ತು, ಹೇಳ್ತೇನೆ ನಾನು ಮುಂದೆ. ಹಾಗೆ ಇಲ್ಲಿ ಇದು ನೋಡಿರಿ ಚಟಪಟ ಅಂತ ಇದೆ ಅಲ್ಲ, ಈ ಟೈಮಿಗೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ ಸಿಡಿತಾ ಇದೆ, ನಿಮಗೆ ಗೋಧಿ ಕಾಣಿಸ್ತಾ ಇದೆಯಾ ಅಂದ್ರೆ ಚೆನ್ನಾಗಿ ಪೌಡ್ರ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ಪ್ರಸಾದಕ್ಕೆ ಮಾಲ್ದಿ ಆದರೂ ಮಾಡ್ತಾರೆ, ಇಲ್ಲ ಈ ಥರ ಹುರ್ಕೊಂಡು ಉಂಡಿನಾದರೂ ಕಟ್ತಾರೆ, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಆದರೆ ಗೋಧಿಯಿಂದನೇ ಮಾಡಿದ್ದೇನೆ ಆಗಿರಬೇಕದು, ಗೋಧಿ ಮತ್ತು ಬೆಲ್ಲ ಅಷ್ಟೇ. ಮತ್ತು ಇದಕ್ಕೆ ಏನು ಏಲಕ್ಕಿ ಪೌಡ್ರು ಅದೆಲ್ಲ ಹಾಕೋಂಗಿಲ್ಲ, ಮೇನ್ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಂತಂದೇಳಿ. ಈಗ ಅದನ್ನು ನಾನು ಹುರಿದು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷಗಳ ಕಾಲ ನಾನು ಹಾಗೆ ಸ್ವಲ್ಪ ಜಸ್ಟ್ ಆರಾಕಿಟ್ಟಿದ್ದೆ. ಈಗ ಅದನ್ನು ನಾನು ಮಿಕ್ಸಿಗೆ ಹಾಕಿ ಅದರಲ್ಲೇ ನಾನು ಬೆಲ್ಲ ಹಾಕಿ ನೋಡ್ರಿ ಇವಾಗ ಪೌಡ್ರ್ ಆಯ್ತಲ್ಲ, ಈಗ ಮಿಕ್ಸಿಗೆ ಹಾಕ್ಕೊಂಬಂದೆ ನಾನು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೋತೀನಿ. ನೀವು 1 ಗ್ಲಾಸಿಗೆ 1/4 ಗ್ಲಾಸ್ ಅಷ್ಟು ಬೆಲ್ಲ ಹಾಕ್ಕೋಬೋದು. ಭಾಳ ಸ್ವೀಟ್ ತಿಂತೀರಿ ಅಂತಂದ್ರೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೆ, ನನಗೆ ಇನ್ನೂ ಸ್ವೀಟ್ ಕಡಿಮೆ ಬೇಕಾಗಿತ್ತು. ಬಟ್ ಈ ಪ್ರಸಾದ ಅಂತಂದ್ರೆ ಭಾಳ ಚೆನ್ನಾಗಿರ್ತೈತಿ. ಈ ಪ್ರಸಾದ ಸಿಕ್ಕರೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಪ್ರಸಾದ ಕೊಡೋರಿಗೆ, ಕೊಟ್ಟ ತಿಂದರು. ಹಾಗೆ ಮತ್ತು ಭಾಳ ಚೆನ್ನಾಗಿರ್ತೈತಿ ಇದು. ಮತ್ತು ಇಷ್ಟಕ್ಕೆ ನಾನು ಇದನ್ನೆಲ್ಲ 2 ಸಲ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡು ತುಪ್ಪನ ತಂದು ಹಿಡ್ಕೊಂಡಿದ್ದೀನಿ. ತುಪ್ಪನ ಇದಕ್ಕೆ ಉಪ್ಪು ಮತ್ತು ಏನು ತುಪ್ಪಕ್ಕೆ ಏನೇನೋ ಹಾಕ್ತಾವಲ್ಲ ಅದೆಲ್ಲ ಹಾಕದೇನೆ ನಾವು ಇಲ್ಲಿ ಕರಗಿಸಿ ಕಾಶಿ ಹಿಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತಗೊಂಡು ಬಂದಲ್ಲ ಬಾಟ್ಲಿಗೆ ಹಾಕಿಬಿಟ್ಟಿದ್ದೆ, ನಾನು ಮಾಡಿ ಬಾಟ್ಲಿಗೆ ಹಾಕಿಬಿಟ್ಟಿದ್ದೆ. ಸೊ ಅದು ಎತ್ತಿಬಿಟ್ಟಿತ್ತು, ಅದಕ್ಕೆ ಅದನ್ನು ನಾನು ಕರಗಿಸೋಕೆ ಮತ್ತೆ ಇಟ್ಟೆ. ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 3 ಭಾಗ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು. 1 ಉಂಡೆ ಗೋವಿ ಕೊಡೋದು, 1 ಉಂಡೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಕೊಡೋದು, ಎಲ್ಲರಿಗೂ ಹಂಚೋದು. ಮತ್ತು 1 ಉಂಡೆನ ನಾವು ರಾತ್ರಿ ತಿಂದುಬಿಟ್ಟು ಮಲಗೋದು. ಹಾಗಿರುತ್ತದು 3 ಭಾಗ ಮಾಡಿಕೊಂಡು. ಆದರೆ 3 ಭಾಗದ ಉಂಡಿನೂ ಕೂಡ ನಾವು ಶಿವನಿಗೆ ನೈವೇದ್ಯ ತೋರಿಸಲೇಬೇಕು. ತೋರಿಸಿದ ಮೇಲೆ 1 ಗೋವಿ ಕೊಡೋದು, 1 ಪ್ರಸಾದಕ್ಕೆ, 1 ನಾವು ತಗೊಳ್ಳೋದಿರ್ತೈತಿ. ಹಾಗೆ ಇದನ್ನು ಆ್ಯಕ್ಚುಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಮಾಡ್ಕೋತಾರೆ ಮಡೀಲಿ, ಇಲ್ಲಾಂದ್ರೆ ಮಾಡ್ಕೊಂಬಿಟ್ಟು ಇದನ್ನು ಪ್ರಸಾದ ಮಾಡ್ಕೊಂಬಿಟ್ಟು ಪೂಜೆ ಮಾಡ್ತಾರೆ. ನಾನು ಮತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ತೋರಿಸ್ಬೇಕಾದ್ರೆ ಸರಿ ಹೋಗೋಂಗಿಲ್ಲ. ಮಾಡಿ ಹಿಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಪೂಜೆದಾಗೆ ಪ್ರತಿಯೊಂದೂ ಒಂದೊಂದೇ ಕರ್ಪೂರ ಆರತಿ ಮತ್ತು ಹೀಗೆ ತುಪ್ಪದ ಆರತಿ ಮತ್ತು ನೈವೇದ್ಯದ ಆರತಿ, ದಕ್ಷಿಣ ಆರತಿ ಅಂತೆಲ್ಲ ಇರುತ್ತಲ್ಲ, ಅದೆಲ್ಲ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಯಾವಾಗಲೂ ನಾನು ಮೊದಲೇ ಸ್ನಾನ ಮಾಡ್ಕೊಂಬಂದು ಫಸ್ಟ್ ಗೋಧಿ ಎಲ್ಲ ಹುರ್ಕೊಂಡು ಕ್ಲೀನಾಗಿ ಉಂಡೆ ಕಟ್ತೇನೆ ನಾನು. ಮತ್ತು ಏನಂತಂದ್ರೆ ಇದು ನಾನೆಲ್ಲ ಲಡ್ಡು ಕಟ್ತೀನಿ ಅಂತಂದು ಹೇಳಿಬಿಟ್ಟು ಇಲ್ಲಿ ಪ್ರಸಾದ ಎಲ್ಲ ಮಾಡ್ಕೋತೀನಿ ಅಂತಂದು ಹೇಳಿ ನಮ್ಮ ಮನೆಯವ್ರು ಕ್ಲೀನಾಗಿ ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟು ಈ ಮಿಕ್ಸಿ ಹತ್ರನೂ ಕೂಡ ಏನು ಇಡದೇ ಇರೋಂಗೆ, ಅಂದರೆ ನಾವು ಹುಳಿ ಉಪ್ಪು ಅದೆಲ್ಲ ಖಾರ ಮುಟ್ಟೋಂಗಿಲ್ಲ. ಇವತ್ತು ಫುಲ್ಲು ಕಟ್ಟುನಿಟ್ಟಾಗೆ ಮಾಡಬೇಕು. ಊಟನೂ ಬಡಿಸೋಂಗಿಲ್ಲ, ಅಡುಗೆನೂ ಮಾಡೋಂಗಿಲ್ಲ. ನಾವು ತಿನ್ನೋದಷ್ಟೇ ಅಲ್ಲ, ಏನೂ ಮುಟ್ಟಬಾರ್ದು, ಅಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು. ಇದನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ನೋಡು ಅಷ್ಟು ಒಳ್ಳೆಯದಾಗತ್ತೆ. ಮತ್ತು ನಾವು ಕೇಳ್ಕೊಂಡದ್ದು ಮಾತ್ರ 100% ಶಿವ ಕರುಣಿಸ್ತಾನ ಅಂತಂದು ಹೇಳಿ ನಂಬಿಕೆ ಅಷ್ಟೇ ಅಲ್ದೇ ಇದು ಸಕ್ಸಸ್ ಆಗಿದ್ದೂ ಕೂಡ ಐತಿ. ನನ್ನ ಲೈಫಲ್ಲೇ ಆಗಿದ್ದೈತಿ. ಹಾಗಾಗಿ ಆ್ಯಕ್ಚುಲಿ ಗೋಧಿ ಹುರಿಬೇಕಾದ್ರೆ ಜಾಸ್ತಿ ಹುರಿದ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ. ದೊಡ್ಡ ಉಂಡೆ ಆಯಿತು, ತುಪ್ಪ ಕಡಿಮೆ ಆಯಿತು. ಆದರೂ ಅದು ಚೆನ್ನಾಗೇ ಇರ್ತೈತಿ ಟೇಸ್ಟ್.
ಮತ್ತು ಕಟ್ಟಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇಲ್ಲಿ ನಾನು ಹುತ್ತದ ಮಣ್ಣು ತೊಗೊಂಡು ಬಂದಿರಬೇಕು. ಹಾಗೆ ನಾನು ಇಲ್ಲಿ 16 ಅಕ್ಕಿ ಕಾಳು ಅಂತಂದೇಳಿ 4 ಶಿವನ್ ಮಾಡ್ತಾನಲ್ಲ, ಶಿವಲಿಂಗನ ಮಾಡ್ತಾನಲ್ಲ, 16 ಅಕ್ಕಿ ಕಾಳನ್ನ ಎಣ್ಸಿಡ್ಕೊಂಡಿದ್ದೀನಿ. ಒಂದೊಂದೇ ಅಕ್ಕಿ ಕಾಳು ಹಾಕಿ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ, ಆಮೇಲೆ ಮಾಡಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತಂದೇಳಿ ಅದನ್ನು ಹಾಗೆ ತೋರಿಸ್ಲಿಕ್ಕೆ ಅಂತಂದೇಳಿ ನಿಮಗೆ ಎತ್ತಿಡ್ತೀನಿ. ಹಾಗೆ ಬಿಲ್ವಪತ್ರೆನೂ ತಂದುಬಿಟ್ಟು ನನ್ನ ಮಗಳಿಗೆ ಹೇಳಿದ್ದೆ, ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ತೊಳೆಯೋಕೆ ಇಡು ಅಂತಂದೇಳಿ ತೊಳೆದಿಟ್ಟಿದ್ಲು. ನೀರಿರಲಿ ಅಂತಂದೇಳಿ, ಇಲ್ಲಾಂದ್ರೆ ನೀರೆಲ್ಲ ಲಿಂಗದ ಮೇಲೆ ಕೂತ್ಕೊಂಡ್ಬಿಟ್ಟು ಲಿಂಗು ಎಲ್ಲ ಅಳ್ಕೊಂಬಿಡ್ತಾವೆ ಮಣ್ಣೆಲ್ಲ ಅಂತಂದು ಹೇಳಿಬಿಟ್ಟು ಅದನ್ನು ಚೆನ್ನಾಗಿರೋದನ್ನು ಅಂದರೆ ಹುಳುಕಿಲ್ಲದ್ದು ಮತ್ತು ನೋಡಿಕೊಂಡು ತೆಗೆದಿದ್ದೀನಿ. ಮೂರು ದಳದ್ದು ಕರೆಕ್ಟಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಹಿಂದಿನ ದಿವಸ ಅಂದರೆ ಸೋಮವಾರ ಪೂಜೆ ಇತ್ತಲ್ಲ, ಸಂಡೇ ಬೆಳಿಗ್ಗೆ ಎಲ್ಲ ಮಡಿ ಉಡಿ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡಿಕೊಂಡು ಹುತ್ತದ ಕಡೆ ಹೋಗಿ ಹುತ್ತಕ್ಕೆ ಒಂದು ಉಡಿ ಕೊಟ್ಬಿಟ್ಟು ಹಾಗೆ ಅಲ್ಲಿ ಹಾಲು ತುಪ್ಪ ಎರೆದು ಅಲ್ಲಿ ಹುತ್ತದ ಮಣ್ಣು ತಗೊಂಬಂದು ಹಿಡ್ಕೋಬೇಕು. ನಾನು 4 ವಾರಕ್ಕೆ ಆಗೋ ಅಷ್ಟೇ ತಂದು ಹಿಡ್ಕೊಂಬಿಟ್ಟಿದ್ದೀನಿ. ಇಲ್ಲ ನೀವು ಒಂದೊಂದು ವಾರ ನಾವು ಹೋಗಿ ತೊಗೊಂಬರ್ಬೋದು, ಇಲ್ಲ ಸೋಮವಾರ ಬೆಳಿಗ್ಗೆನೂ ಕೂಡ ಹೋಗಿ ತೊಗೊಂಬರ್ಬೋದು, ಅವ್ರವ್ರ ಅನುಕೂಲ. ನಾನು ಸಂಡೇನೇ ಹೋಗಿ ತೊಗೊಂಬಂದು ಹಿಡ್ಕೊಂಡಿದ್ದೆ, ಬಹಳ ಗಟ್ಟಿ ಇತ್ತು. ಅದಕ್ಕೆ ಅದನ್ನು ನಾನು ಈ ಥರ ಕಲ್ಲು ತಗೊಂಬಿಟ್ಟು ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಜಜ್ಕೋತಾ ಇದ್ದೀನಿ. ಬಟ್ ಈ ಮಣ್ಣು ಸಾಫ್ಟನ್ನು ನಾವು ನೀರು ಹಾಕಿ ಹಾಲು ತುಪ್ಪ ಹಾಕಿ ಕಟ್ಟಬೇಕಾದನ್ನು ಚೆನ್ನಾಗಿ ಸಾಫ್ಟ್ ಆಗಿಬಿಡ್ತೈತಿ. ಆದರೂ ನನಗೆ ಆಮೇಲೆ ಪ್ರಾಬ್ಲಮ್ ಆಗಬಾರ್ದು ಅಂತಂದೇಳಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದನ್ನು ಹರ್ಕೋತಾ ಇದ್ದೀನಿ ನೋಡಿರಿ. ಆಮೇಲೆ ನಾನು ಒಬ್ಬೊಬ್ಬರು ಹಾಲು ತುಪ್ಪನ ಏನಂದ್ರೆ ಅಭಿಷೇಕ ಮಾಡೋ ಥರ ಮಾಡ್ತಾರೆ. ಬಟ್ ಅದೆಲ್ಲ ನಾವು ಲಿಂಗು ಮಾಡಿದ ಮೇಲೆ ಅದು ಅಭಿಷೇಕದ ಮಾಡಿದ್ರೆ ಎಲ್ಲ ಮತ್ತೆ ಲಿಂಗುದು ಹಾಳಾಗ್ತಾವೆ ಅಂತಂದು ಹೇಳಿಬಿಟ್ಟು ನಾನು ಹಾಲು ತುಪ್ಪನೇ ಹಾಕಿಬಿಟ್ಟು ನನಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಂಡು ನಾನು ಲಿಂಗುನ ಮಾಡ್ತೀನಿ, ರೆಡಿ ಮಾಡ್ಕೊತೀನಿ. ನೀರು ಹಾಕ್ತಿದ್ದಂಗೆ ಇದು ಹುತ್ತದ ಮಣ್ಣು ಎಷ್ಟು ಸಾಫ್ಟ್ ಆಯಿತು ಅಂತಂದ್ರೆ ನನಗೆ ಇಷ್ಟೆಲ್ಲ ಪೌಡ್ರ್ ಮಾಡ್ಕೊಳ್ಳೋದೇ ಬೇಕಾಗಿರಲಿಲ್ಲ, ಡೈರೆಕ್ಟ್ ನೀರು ಹಾಕ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಬಟ್ ಪೌಡ್ರ್ ಮಾಡ್ಕೊಳೋದಕ್ಕೆ ಇರಬೇಕು, ಅಷ್ಟೊಂದು ಸಾಫ್ಟ್ ಆಗಿದ್ದು. ಹಾಗೆ ಹಾಲು ತುಪ್ಪ ಹಾಕ್ತಿದ್ದಂಗೆ ಅಂದ್ರೂ ಸಿಕ್ಕಾಪಟ್ಟೆ ಸಾಫ್ಟ್ ಅಂದ್ರೆ ನೈಸಾಗಿ ಮಾಡಲಿಕ್ಕೆ ಅನುಕೂಲ ಆಯಿತು. ಮತ್ತು ಚೆನ್ನಾಗಿ ಬಂದವು ಲಿಂಗುಗಳು, ಈಶ್ವರ ಲಿಂಗುಗಳು. ಹಾಗೆ ಏನಂತಂದ್ರೆ ಈ ಮಣ್ಣನ್ನು ಗೆದ್ಲು ಕಟ್ತಾವೆ, ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ಮತ್ತು ಈ ಗೆದ್ಲು ಕಟ್ಟಿಬಿಟ್ಟಿದ ಮೇಲೇ ಹಾವು ಇರೋದು ಅಂತಂದೇ ಪುರಾಣದ ಪ್ರಕಾರ ಐತಿ. ಬಟ್ ಗೆದ್ಲು ಕಟ್ಟೋದು ಮಾತ್ರ ನಿಜ, ಹಾವು ಇರ್ತದೆ ಇಲ್ಲೋ ಅದು ಗೊತ್ತಿಲ್ಲ. ಹಾಗೆ ಎಷ್ಟು ನೋಡಿರಿ, ಅಷ್ಟು ಸಣ್ಣ ಹುಳುಗಳಿಂದ ಎಷ್ಟೊಂದು ದೊಡ್ಡ ಕೆಲಸ ಆಗುತ್ತೆ ಅಂತಂದ್ರೆ ಗ್ರೇಟ್, ಹಾಗೆ ಅದ್ಭುತನೇ ಅಂತ ಹೇಳ್ಬೋದು. ಹಾಗೆ ಅದೆಲ್ಲ ಸಾಫ್ಟ್ ಮಾಡಿಕೊಂಡು ಹಾಲು ತುಪ್ಪನೂ ಹಾಕ್ಕೊಂಡು ನಾನು ಶಿವಲಿಂಗನ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಸಲ ಫಸ್ಟಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಯಿತು, ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ ಬಂತಂದ್ರೆ ಇನ್ನೂ ಎಷ್ಟು ಬೇಕಾದ್ರೂ ಮಾಡ್ಬೋದಪ್ಪ ಅಂತ ಅನ್ನಿಸ್ತು. ಬಟ್ ಪೂಜೆ ಇನ್ನೂ ಭಾಳ ಐತಿ, ಸಿಕ್ಕಾಪಟ್ಟೆ 108 ಮಂತ್ರಗಳನ್ನ ಹೇಳಬೇಕು. ಹಾಗೆ ಮತ್ತು ಪೂಜಾ ವಿಧಾನಗಳು ಅದಾವು, ಮತ್ತು ಕತೆಗಳನ್ನೆಲ್ಲ ಓದಬೇಕು, ಮತ್ತು ಗೋವಿಗೆಲ್ಲ ತಿನ್ನಿಸ್ಬರ್ಬೇಕಲ್ಲ. ಸೊ ಮಾಡಿದ್ರು ಏನು ಮಾಡೋದು, 4 ಅಷ್ಟೇ ಬೇಕಲ್ಲ ಈಗ ಈ ವಾರಕ್ಕೆ ಅಂತಂದೇಳಿ 4 ಮಾಡಿಕೊಂಡೆ ನಾನು. ಭಾಳ ಚೆನ್ನಾಗಿ ಬಂದವು, ಹಾಲು ತುಪ್ಪನೂ ಹಾಕಿದ್ದಕ್ಕೆ ಎಲ್ಲೂ ಬಿರದೇನ ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದವು ಅಂತಂದ್ರೆ. ಅಷ್ಟು ಮಾಡಕತ್ತಿದ್ದೀನಿ ವಿಡಿಯೋನ ಬೇಡ ಅಥವಾ ಇಟ್ಟು. ಇಟ್ಸ್ ನಾಟ್ ಅಬೌಟ್ ಪರ್ಫೆಕ್ಷನ್, ಇಟ್ಸ್ ಅಬೌಟ್ ಎಫರ್ಟ್ಸ್. ಅದೆಲ್ಲ ಮಾಡಿ ನಾನು ಇಲ್ಲಿ ದೇವ್ರ ಮನೆಯಲ್ಲಿ ಒಂದು ಹಿತ್ತಾಳಿ ತಟ್ಟೆ ಇಟ್ಬಿಟ್ಟು 4 ಕಾರ್ನರಿಗೆ ಇಟ್ಬಿಟ್ಟು ಶಿವಲಿಂಗನ ಅಂದ್ರೆ ಬಿಲ್ವಪತ್ರೆ ಎಲ್ಲ ನಾನು ಏರ್ಸೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಆ ಥರ ಇಟ್ಕೊಂಡು ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸಂಕಲ್ಪ ಮಾಡಿಕೊಂಡು ನಮಗೆ ಏನು ಇಷ್ಟಾರ್ಥಗಳಿರ್ತಾವೆ ನೋಡು ಅದನ್ನು ಸಂಕಲ್ಪ ಮಾಡಿಕೊಂಡು ದೀಪ ಮುಡಿಸಿಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಒಂದು ಪೂಜೆ ಮಾಡಿಕೊಂಡು ವಿಭೂತಿ ಅದೆಲ್ಲ ಹಚ್ಚಿ ಪೂಜೆ ಮಾಡಿಕೊಂಡು ಆಮೇಲೆ ಏನು ಬುಕ್ಕಲ್ಲಿ ಅದು ಸೋಮವಾರದ್ದು ಪುಸ್ತಕದಲ್ಲಿ ಏನು ಪೂಜಾ ವಿಧಾನಗಳನ್ನ ಹೇಳಿರ್ತಾರೆ ನೋಡು ಅದೇ ಥರನ ಪೂಜೆ ಮಾಡ್ಕೋತಾ ಹೋಗೋದು. ಮತ್ತು ನಾನು ವಿಭೂತಿ ಕೂಡ ಹೊಸದು ತೊಗೊಂಡಿದ್ದೆ. ನಾನು ವಿಭೂತಿ ಏನಂತಂದ್ರೆ ಭಸ್ಮ ಪ್ರಿಯ ಅಲ್ಲ ಶಿವ, ಅದಕ್ಕೆ ವಿಭೂತಿನ ಧರಿಸ್ಬೇಕು ಅಂತಂದೇಳಿ ಹೊಸ ವಿಭೂತಿ ಹಿಡ್ಕೊಂಡಿದ್ದೀನಿ. ಇದನ್ನು ಈ ಸೋಮವಾರ ಪೂಜೆಗಾಗಿಯೇ ಎತ್ತಿಟ್ಟಿರ್ತೇವೆ ನಾವು ಇದನ್ನೆಲ್ಲ. ಹಾಗೆ ಇಲ್ಲಿ ಗೋಮಂತ್ರ ಎಲ್ಲ ತೊಗೊಂಬಂದು ಚಿಂಪಡಿಸ್ಬೇಕು. ಇದನ್ನು ಫಸ್ಟ್ಗೆ ಮಾಡಬೇಕಿತ್ತು ಅಂತಂದ್ರೆ ಪೂಜೆ ಆಗೋಕ್ಕಿಂತ ಮುಂಚೆನೇ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಅಂದ್ರೂ ಅದಕ್ಕಿಂತ ಮುಂಚೆನೇ ಮಾಡಬೇಕಿತ್ತು ಅಂದ್ಕೊಂಡೆ. ಯಾಕಂತಂದ್ರೆ ಇದನ್ನು ಈಗ ಅಲ್ಲಿ ಆಕಳ ಹುಡ್ಕೋದು ಕಷ್ಟ, ಮತ್ತು ಎಲ್ಲ ನಾವು ಆಕಳ ಇದ್ದರೂ ಕೂಡ ಹೋದರೆ ಗೋಮಂತ್ರ ಕೊಡೋದು ಕಷ್ಟ. ಸೊ ಈಗೆಲ್ಲ ಅಂಗಡಿಲೆಲ್ಲ ಗೋಮಂತ್ರ ಸಿಗುತ್ತಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತ್ತು. ಸ್ವಲ್ಪ ಹಾಕಿಬಿಟ್ಟು ನೀರಲ್ಲಿ ಎಲ್ಲ ಮನೆಗೆಲ್ಲ ಚಿಂಪಡಿಸಿದೆ. ನನ್ನ ಮಗಳಿಗೆ ಕಾಡ್ಸೋಕ್ಕೆ ಫಸ್ಟು ನೀನೇ ಶುದ್ಧಿ ಆಗು ಅಂತಂದು ಅವಳಿಗೆ ಚಿಂಪಿಸಿದೆ. ಅವಳು ತೂ ಅಂತಿದ್ಲು. ಬಟ್ ಲಕ್ಷ್ಮೀ ಅಮ್ಮ ಅಂತಂದೆಲ್ಲ ಹೇಳ್ತಾ ಇದ್ವಿ ನಾವು. ಮನೆಗೆಲ್ಲ ಚಿಂಪಡಿಸಿದ ಮೇಲೆ ನಾನು ಲಿಂಗು ಪೂಜೆಗೆ ಕೂತೆ. ನಾನು ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ಫಸ್ಟ್ಗೆ ಹೇಳ್ದಂಗೆ
ಶಿವ ಭಸ್ಮಪ್ರಿಯ ಆಗಿದ್ದರಿಂದ ವಿಭೂತಿನ ಫಸ್ಟ್ ಧರಿಸಿಬಿಟ್ಟು ಹಾಗೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹಾಗೆ ಹೂವು, ಪತ್ರಿ, ಬಿಲ್ವ ಪತ್ರಿ ಅದೆಲ್ಲ ಹಿಡ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೋಸ್ಕರ ರೆಡಿ ಮಾಡಿದೆ. ಹಾಗೆ ಅಕ್ಷತೆ ಕಾಳನ್ನ 16 ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಒಂದೊಂದೇ ಅಕ್ಕಿ ಕಾಳನ್ನ ಒಂದೊಂದು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಹೇಳಿದ ಮೇಲೆ ಒಂದೊಂದೇ ಮುಡಿಸೋದು, ಹಾಗೆ ಒಂದೊಂದು ಬಿಲ್ವ ಪತ್ರಿನ ಏರ್ಸೋದು. ಇವಾಗ ಪಂಚಾಮೃತ ಅಭಿಷೇಕನೂ ಹಿಡ್ಕೊಂಡಿರ್ತಾರೆ. ನಾನು ಅದಕ್ಕೆ ಇದೆಲ್ಲ ಇದು ಮಣ್ಣಿಂದೆಲ್ಲ ನೆಂದು ಬಿಡ್ತೈತಿ ಅಂತಂದು ಹೇಳಿಬಿಟ್ಟು ಆಮೇಲೆ ಅಳ್ಕೊಂಬಿಟ್ಟು ಅದು ಮಣ್ಣು ಮತ್ತು ಮೂಕಾಗಬಾರ್ದು ಅಂತಂದು ಹೇಳಿ ನಾನು ಏನು ಮಾಡಿದೆ, ಅದಕ್ಕೆ ಮತ್ತು ತುಪ್ಪ, ಗೋವಿಂದ ತುಪ್ಪ ಮತ್ತು ಹಾಲನ್ನು ಹಾಕಿಬಿಟ್ಟು ಅದಕ್ಕೆ ಶಿವಲಿಂಗನ ಮಾಡಿದ್ದು ನಾನು. ಅದು ಆಮೇಲೆ ಹಾಕಿದ ಮೇಲೆ ನಾವು ಸ್ವಲ್ಪ ಚಿಂಪಡಿಸ್ತೀವಿ ಅಂದ್ರೂ ಕೂಡ ಅದು ವೆಟ್ಟಾಗಿಬಿಟ್ಟು ಅಳ್ಕೊಂಬಿಡ್ತೈತಿ ಅಂತಂದು ಹೇಳಿಬಿಟ್ಟು ಹಾಗೆ ಮಾಡಿಕೊಂಡು ಹಾಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಕೊತ ಅದು ಮಾಡಿ ಇದೆಲ್ಲ ಪೂಜೆ ಮುಗಿದ ಮೇಲೆ ಲಾಸ್ಟಿಗೆ 108 ಶಿವನ ಅಷ್ಟೋತ್ತರ ನಾಮಾವಳಿನೆಲ್ಲ ಹೇಳಿ ಹಾಗೆ ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಪತ್ರೆ ಎಲ್ಲ ಪೂಜೆ ಮುಗಿದ ಮೇಲೆ ನಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ನಾನು ಹಾಗೆ ಪುಸ್ತಕನ ಇದೆಲ್ಲ 16 ಅಷ್ಟು ಲಿಂಗಕ್ಕೆ ಮಾಡಿದ್ದಲ್ದೇ 108 ಸಲ ಶಿವನಾಮಾವಳಿಗಳನ್ನು ಹೇಳಿ ನಾನು ಪುಸ್ತಕವನ್ನು ಓದಿ ಮತ್ತು ಮಂಗಳಾರತಿನೆಲ್ಲ ಮಾಡಿ ಮುಗಿಸಿದೆ. ಓಂ ನಮಃ ಶಿವಾಯ, 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 ಓಂ 4 ತಿಂಗಳುಗಳು ಅಂದರೆ ಪ್ರತಿ ವರ್ಷದ ಆಷಾಢ ಮಾಸದ ಶುದ್ಧ ಪಕ್ಷದ ಏಕಾದಶಿ ಎಂದು ಕಾರ್ತಿಕ ಮಾಸದ ಶುದ್ಧ ಪಕ್ಷದ ಏಕಾದಶಿಯವರೆಗೆ ಈ 4 ತಿಂಗಳಲ್ಲಿ ಬರುವ 16 ಸೋಮವಾರಗಳಲ್ಲಿ ಈ ಋತುವನ್ನು ಆಚರಿಸಬೇಕು. ಗಣೇಶನ ಪೂಜೆ ಆಯಿತು. ಕಲಾಶರಾಧನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಕಲಶ ದೇವ. ಹಾಗೆ ಇದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸುಮಾರು ಒಂದು 7:20 ಹಿಂಗಾಯಿತು. ಹಾಗೆ ಗೋವಿಗೆಲ್ಲ ಹೋಗಬೇಕಲ್ಲ, ಹಾಗೆ ಎಲ್ಲ ಪುಸ್ತಕನ ಓದಿ ಕಥೆಯೆಲ್ಲ ಓದಿ ದೀಪ, ಧೂಪ, ಪ್ರಸಾದ, ನೈವೇದ್ಯ ಎಲ್ಲವನ್ನೂ ಮಾಡ್ಕೊಂಡು ಮುಗಿಸಿ ಇಡೀ ಮನೆಗೆಲ್ಲ ಮಂಗಳಾರತಿ ಮಾಡಿ ನಾನು ಗೋವಿನ ಹತ್ರ ಹೊರಟೆ. ಮತ್ತು ಈ ದಿನ ಏನಂತಂದರೆ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ, ಕೆಟ್ಟದ್ದನ್ನು ವರ್ಡನ್ನು ಕೂಡ ಯೂಸ್ ಮಾಡಬಾರ್ದು, ಕಸ್ಮರಿಗೆನ ವರ್ಡ್ ಯೂಸ್ ಮಾಡಬಾರ್ದು, ನಾವು ಮಾತಾಡಲೂಬಾರ್ದು ಅಂತ ಹೇಳ್ತಾರೆ. ಉಪ್ಪು ದೊಡ್ಡವರೆಲ್ಲ ಮಾಡಿದ್ರಲ್ಲ, ನಮ್ಮ ಹಿರಿಯರು, ನಮ್ಮ ಅಮ್ಮ ಆಯಿತು, ನಮ್ಮ ಆಂಟಿಯರೆಲ್ಲರೂ ಭಾಳ ಶುದ್ಧವಾದ ವರ್ಡ್ಗಳನ್ನೆಲ್ಲ ಮಾತಾಡಬೇಕು. ಇವನ್ನು ನಾನು ಇವತ್ತು ಖಾರ ಉಪ್ಪು ಮುಟ್ಟಂಗಿಲ್ಲ ಅಂತಲೂ ಕೂಡ ಹೇಳಬಾರ್ದಂತೆ. ಸ್ವೀಟ್ ಬಿಟ್ಟು ಮಾತಾಡಲೇಬೇಕು ಅಂದಾಗ ಸ್ವೀಟ್ ಬಿಟ್ಟು ಬೇರೆ ಏನು ಮುಟ್ಟಲ್ಲ ಅಂತ ಹೇಳ್ತಾರೆ. ಹಾಗೆ ಆರತಿ ಎಲ್ಲ ಮಾಡಿಬಿಟ್ಟು ಗೋವಿಗೆ ಪೂಜೆ ಮಾಡಲಿಕ್ಕೆ ಎಲ್ಲ ಅರಿಶಿನ, ಕುಂಕುಮ, ಹಾಗೆ ವಿಭೂತಿ ಎಲ್ಲ ತಗೊಂಡು, ಪತ್ರೆ ತಗೊಂಡು, ಒಂದು ಪ್ರಸಾದವನ್ನು ತಗೊಂಡು ಗೋವಿನ ಹತ್ರ ಬಂದ್ವಿ. ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ನಾನು ಮಾಡಿದ್ದು ತಪ್ಪಾ ಅಥವಾ ಕರೆಕ್ಟು, ಅಥವಾ ನೀವು ಯಾವ ಥರ ಮಾಡ್ತೀರಿ ಅಥವಾ ಯಾವ ರೀತಿ ಮಾಡಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂತಂದ್ರೆ ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮ ಕಮೆಂಟ್ ಓದಲಿಕ್ಕೆ ನನಗೆ ತುಂಬ ಇಷ್ಟ. ಸೊ ಹೇಗೆ ಮಾಡಬೇಕಿತ್ತು ಅಥವಾ ಈಗ ಮಾಡಿದ್ದು ಕರೆಕ್ಟ್ ಆಯಿತಾ ಅಥವಾ ಮಾಡದೇ ಇರೋರು ಏನಾದರೂ ಮತ್ತೆ ನಿಮಗೆ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ನಾನು ಆರಾಮಾಗಿ ನಿಮಗೆ ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅಂದ್ರೂ ಗೊತ್ತಿದ್ದ ಕಡೆ ಕೇಳ್ಕೊಂಬಿಟ್ಟು ನಾನು ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಅಂದರೂ ವೆಯ್ಟ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿದೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪಾಪ ಅವರು ಪೂಜೆ ಮಾಡಿಬಿಟ್ಟು ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತಂದು ಹೇಳೋದ. ಮತ್ತು ಅಧಿಕ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಮತ್ತು ಏನು ಅಂತಂದ್ರೆ ನಮಗೆ ದೇವರು ಅನುಗ್ರಹ ಬೇಗ ಆಗುತ್ತೆ ಅಂತಂದೇಳೆಲ್ಲ ಹೇಳ್ತಾರೆ. ಇದೆಲ್ಲ ಮಾಡಿಕೊಂಡು ನಾನು ಗೋ ಪೂಜೆಗೆಲ್ಲ ಬಂದೆ. ಗೋವು ಅಂತೂ ಎಷ್ಟು ಚೆನ್ನಾಗಿ ಆರಾಮಾಗಿ ಪೂಜೆ ಮಾಡಿಸ್ಕೊಂತು. ನಾವೇ ಭಯ ಪಡಬೇಕಷ್ಟೇ, ಅದು ಗೋಣಿಗೀಣು ಹಂಗೆ ಆಗ್ತಿರ್ಬೇಕಾದ್ರೆ. ಬಟ್ ಪ್ರಸಾದ ಮಾತ್ರ ತಿನ್ನಲಿಲ್ಲ. ನಾನು ಅಂದ್ಕೊಂಡೆ ಏನಂತಂದರೆ ಅದರದ್ದೇ ತುಪ್ಪ ಹಾಕಿಬಿಟ್ಟು ಮಾಡಿರ್ತಾವಲ್ಲ, ನಂದೇ ನನಗೆ ಕೊಡ್ತಾಯಿದ್ದೀರಿ, ಅದಕ್ಕೆ ಬೇಡ ಅಂತ ಹೇಳ್ತಾನೋ ಅಂತಂದೇಳಿ ಮಗಳಿಗೆ ಹೇಳ್ತಾ ಇದ್ದೆ. ಸೊ ಮತ್ತು ಈ ಕಡೆ ಇನ್ನೊಂದು ಸಣ್ಣ ಕರು ಇತ್ತು, ಅದಕ್ಕೆ ತಗೊಂಬಂದು ಅದಕ್ಕೆ ಇಟ್ವಿ. ಅದು ಆರಾಮಾಗಿ ಭಾಳ ಜನ ಬಂದಿದ್ರಲ್ಲ, ಆರಾಮಾಗಿ ತಿಂತಾ ಇತ್ತದು ಎಲ್ಲ ಪ್ರಸಾದನೂ. ಹಾಗೆ ರಾತ್ರಿ ನೆಲದ ಮೇಲೆ ಮಲ್ಕೊಂಡ್ರಂತೂ ತುಂಬ ಒಳ್ಳೆಯದು. ಕೆಳಗಡೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರೆ ಇನ್ನೂ ಒಳ್ಳೆಯದು.
ಹಾಗೆ ಬೆಳಗ್ಗೆ ಮೊಸರನ್ನ ಮಾಡಿಕೊಂಡು ಪೂಜೆ ಮುಗಿಸಿ ಮೊಸರನ್ನ ಊಟ ಮಾಡಿ ವ್ರತವನ್ನು ಪೂರೈಸ್ಬೇಕು. ಇದನ್ನು ಪೂರ್ಣಗೊಳ್ತತೆ ಆವಾಗ. ಈ ಪೂಜೆದೆಲ್ಲ ನಿಯಮ ಈ ಥರ ಐತಿ. ಹಾಗೆ ಏನಂತಂದ್ರೆ ನಾನು ಹಾಗೆ ಮಾಡಿದೆ. ದೇವ್ರ ಮನೆ ಮುಂದೆ ಮಲಗಿಬಿಟ್ಟು ಬೆಳಗ್ಗೆ ಮೊಸರನ್ನ ಮಾಡ್ಕೊಂಡು ನೈವೇದ್ಯ ಮಾಡಿ ಆಮೇಲೆ ವ್ರತನ ಮುಗಿಸಿದೆ.